ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಈ ಭಾಗದ ಜನರು ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೆ ಎಲ್ಲವನ್ನು ತಿಳಿಯೋಣ ಬನ್ನಿ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ ಸರ್? ಬಿಜೆಪಿ ಬಂದರೆ ಒಳ್ಳೇದಂತ ನಮ್ದು ಅನಿಸಿಕೆ. ಯಾಕಾಗಿ ಸರ್? ಯಾಕಂದರೆ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಮೋದಿ ಕಡೆಯಿಂದ. ಅದಕ್ಕೆ ರೈತರಿಗೆ ಹಣದ ವ್ಯವಸ್ಥೆ, ಬರಗಾಲ ಪರಿಸ್ಥಿತಿ ಎಲ್ಲ ಬೆಲೆ ಹಾನಿಯಾಗಿದ್ದಕ್ಕೆ ಬರಗಾಲ ಕೊಡ್ತಾ ಇದ್ದಾರೆ. ಅವರು ಅದ್ರ ಸಲುವಾಗಿ ನಮಗೂ ಅವರು ಇದ್ರೆ ಚಲೋ ಅಂತ ಕಾಣಿಸ್ತದೆ ಬಿಜೆಪಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಕೂಡ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದರೂ ಹೆಣ್ಮಕ್ಳು ಓಟ್ ಈ ಬಾರಿ ಡಿವೈಡ್ ಆಗ್ಬೋದಾ? ಆಗ್ಬೋದು ಮೇಡಮ್. ಯಾಕಂದರೆ ಆದರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಅವರು ಮಾಡಿದ್ದು ಕೊಟ್ಟಿದ್ದಾರೆ. ಅದು 2000 ಹಣ ಅದು ಎಲ್ಲ ಹಾಕಿದ್ದಾರೆ ಅವರು. ಮತ್ತು ರೇಷನ್ ಕಾರ್ಡಿಂದ ಅದು ಹಣ ಬಂದಿದೆ ಅವರಿಗೆ. ಆದರೂ ಆಗ್ಬೋದು, ಅವರಿಗೆ ಗ್ಯಾರಂಟಿ ಇದೆ ಅಂತ ಕಾಂಗ್ರೆಸ್ ಅವರು ಆಗ್ಬೋದು. ಅವ್ರಿಗೆ ಹೆಣ್ಮಕ್ಳು ಈ ಬಾರಿ ಫೈಟ್ ಇದೆ ಅಂತೀರಾ? ಫೈಟ್ ಇದೆ ಮೇಡಮ್. ಬಿಜೆಪಿ ಮತ್ತು ಕಾಂಗ್ರೆಸ್ ಫೈಟ್ ಆಗೇ ಆಗುತ್ತೆ. ಸರ್, ನಿಮಗೆ ಏನು ಅಭಿವೃದ್ಧಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ಮುಂದೆ ಬರ್ತಕ್ಕಂಥ MP ಇಂದ ಏನು ಕೆಲಸ ಮಾಡಬೇಕು ಅವರು? ಏನಾದರೂ ನಮ್ಮದು ಮನೆದು ಅಥವಾ ರೋಡು ಅಂಥದ್ದೆಲ್ಲ ಕೆಲಸ ಆಗಬೇಕು. ಮತ್ತು ನೀರಿಂದು ವ್ಯವಸ್ಥೆ, ನೀರಿಂದು ಇದು ಪ್ರಾಬ್ಲಮ್ ಇದೆ ಇಲ್ಲಿ ಊರಲ್ಲಿ. ನೀರಿಗೆ ಪ್ರಾಬ್ಲಮ್ ಇದೆ. ನೀರಿಂದ ಏನಾದರೂ ವ್ಯವಸ್ಥೆ ಆಗಬೇಕಂತ ನಮ್ಮ ಮನಸ್ಸಿಗೆ ಇದೆ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತಮ್ಮ? ನಮ್ಗೆ ಯಾರು ಸಹಾಯ ಮಾಡ್ತಾರ ಅವ್ರಿ? ಯಾರು ಸಹಾಯ ಮಾಡ್ತಾರ ಅವ್ರಿ? ಈಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ 5 ಗ್ಯಾರಂಟಿ ಎಲ್ಲ ಸಿಕ್ಕಿದಾವ ಅಮ್ಮ? ಸಿಕ್ಕಿದವ್ರಿ. ಏನೇನ್ ಸಿಕ್ಕಿದೆ? ಇದು ಶಕ್ತಿ ಯೋಜನೆ ರೀ, ಮತ್ತು ಅದು 2000 ರೀ, ಗೃಹಲಕ್ಷ್ಮಿ, ಆಮೇಲೆ ಅನೇಕಾಗತ್ತೆ ಕರೆಂಟ್ ಕರೆಂಟ್ ಬಿಲ್ ಫ್ರೀ ರೀ. ಖುಷಿ ಇದೆಯಾ? ಖುಷಿ ಇದೆ ರೀ. ಖುಷಿ ಇದೆ. ಹೌದು. ಒಟ್ಟು ಈ ಬಾರಿ ನೋಡಿ, ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಹಾ ರೀ. ಎಲ್ಲಿವ್ರಿ? ಕಿತ್ತೂರು ಖಾನಾಪುರದವರು. ಹಾ. ಏನ್ ಅನ್ಸುತ್ತೆ, ಈ ಬಾರಿ ಅವ್ರು ಗೆಲ್ಬೇಕು ಅನ್ಸುತ್ತಾ? ಅನ್ಸುತ್ತಲ್ರಿ. ಈಗ ಇನ್ನೊಂದ್ಸಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ನಮ್ಗೆ ಯಾವ ಬಂದ್ರೂ ಅಷ್ಟ ರೀ. ಯಾವ ಬಂದ್ರೂ ಇಷ್ಟ, ಇವ್ರು ಬಂದ್ರೂ ಅಷ್ಟ, ಯಾರು ಬಂದ್ರೂ ಅಷ್ಟ ನಮ್ಗೆ. ಹೌದಲ್ರಿ? ನಾವು ದುಡಿಯೋದು ನಾವು ತಿನ್ಲೇಬೇಕು. ನಮ್ ದುಡಿಯೋದ ತಪ್ಪೇ ಇಲ್ಲ, ದುಡಿಯೋದ್ ತಿನ್ನಬೇಕು ನಾವು. ನೋಡ್ರಿ ಗಟಾರ ನೋಡ್ರಿ ಹೆಂಗೈತಿ ನಮ್ದು. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾವ ಪಕ್ಷದಿಂದ MP ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ಬಿಜೆಪಿ. ಯಾಕಾಗಿ ಬಿಜೆಪಿ? ನಮ್ಮ ಮೋದಿ ಎಲ್ಲ ಚಲೋ ಮಾಡಿರತ್ತಾರೆ. ನಮ್ಮ ರಾಮ ಮಂದಿರ ಯಾವಾಗ ಆಗಿಲ್ಲ, ಈಗ ಎಲ್ಲ ಆಗೈತೆ ಅಂತ ನಾವು ಮೋದಿಗೆ ಹಾಕೋದು. ಓಕೆ ಸರ್, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದರೂ ಹೆಣ್ಮಕ್ಳು ಓಟು ಡಿವೈಡ್ ಆಗುತ್ತಾ ಈ ಸಲ? ಏನೋ ಅದು ಗೊತ್ತಿಲ್ಲ ನಮಗೆ, ಅವ್ರು ಏನೇ ಬರ್ತೈತೆ, ಆದರೆ ನಮಗೆ ಬರೋದು ಮೋದಿನೇ. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಸಂಸದರು ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಆ್ಯಕ್ಚುಲಿ ಒಂದು ದೇಶ ಕಾಯುವ ಒಬ್ಬ ಸೈನಿಕ ಇದ್ದಂಗೆ ಮೋದಿಯವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅದು ಆಡಳಿತ ನಡೆಸಲಿ. ಕೇಂದ್ರಕ್ಕೆ ಬಿಜೆಪಿ ಸರ್ಕಾರ ಬಂದ್ರೆ ನಮ್ಗೆಲ್ಲರಿಗೂ, ನಮ್ಮ ದೇಶಕ್ಕೆ ಒಳ್ಳೆಯದು. ಸರ್, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡೋದಾದ್ರೆ ನೋಡಿ, ಬಿಜೆಪಿಯಿಂದಲೇ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ? ಅನಂತ್ ಕುಮಾರ್ ಹೆಗಡೆ ಅವರು ಕೆಲಸ ಮಾಡಿಲ್ಲ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದಾವಲ್ಲ, ಹೆಣ್ಮಕ್ಳು ಓಟ್ ಏನಾದ್ರು ಡಿವೈಡ್ ಆಗ್ಬೋದಾ? ಅಲ್ಲ, ಹೆಣ್ಮಕ್ಳ ಓಟು ಡಿವೈಡ್ ಆಗ್ತದೆ. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಏನ್ ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ, ಡಿಮ್ಯಾಂಡ್ ಮಾಡ್ತೀರಾ ಮುಂದೆ ಬರ್ತಕ್ಕಂಥ MP ಇಂದ? ಮುಂದೆ ಬರ್ತಕ್ಕಂಥ MP ಇಂದ ಕೆಲವು ಹಳ್ಳಿಗಳಲ್ಲಿ ಒಂದು ಕೆಲಸ ಅಭಿವೃದ್ಧಿ ಆಗಿಲ್ಲ, ಅದನ್ನ ನಾವು ಸರಿಪಡಿಸಬೇಕು. ಅದು ಅವ್ರು ಮಾಡ್ತಾ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಆರ್ಸ್ ಬಂದ್ರು, ಆದ್ರೂ ಒಂದು ಹಳ್ಳಿಗಾಗಲಿ ಒಂದು ಯಾವುದಕ್ಕೂ ಒಂದು ಭೇಟಿ ನೀಡಿ ಯಾವುದೋ ಒಂದು ಜನಸ್ಪಂದನೆ ಮಾಡಿಲ್ಲ ಅವರು. ಅದಕ್ಕೆ ಪಕ್ಷದಿಂದನೇ ಅವ್ರಿಗೆ ಈ ವರ್ಷ ಟಿಕೆಟ್ ನೀಡಿಲ್ಲ. ಕರ್ನಾಟಕದಲ್ಲಿ ಆದ್ರೂ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತ ಮಾಡ್ತಾ ಇದೆ, ಅದು 5 ವರ್ಷ ಖಂಡಿತವಾಗಿ ಮಾಡ್ತದೆ. ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಯಾವ ಪಕ್ಷದಿಂದ MP ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ನಮ್ಗೇನು ಯಾರು ಚಲೋ ಕೆಲಸ ಮಾಡ್ತಾರೋ ಅವ್ರು ಬಂದ್ರೆ ಆಯ್ತು. ಏನ್ ಕೆಲಸ ಬೇಕು ಈ ಬಾರಿ ಬರೋರಿಂದ? ಎಲ್ರಿಗೂ ಸರಿಯಾಗಿರ್ಬೇಕು. ಎಲ್ರು ಅಂದ್ರೆ ಏನು ಅಲ್ಲಿ ದುಡ್ಡು ತಗೊಂಡು ಕರಪ್ಟೆಡ್ ಮಾಡಿದ್ರು ಹಂಗಿಲ್ಲ, ಎಲ್ರಿಗೂ ಕೆಲಸ ಸಿಗ್ಬೇಕು. ಎಲ್ಲ ಹುಡುಗರಿಗೂ ಎಲ್ರು ಏನ್ ಮಾಡ್ತಾರಲ್ವಾ, ಎಲ್ರಿಗೂ ಅದಾದ ಉಪಯೋಗ ಸಿಗ್ಬೇಕು. ಅವ್ರಿಗೆ ಗ್ರಾಮ ಪಂಚಾಯತ್ ನಮ್ಗೆ ಬರ್ಬೇಕು ಅಷ್ಟೇ. ನಿಮ್ಮೂರಿಗೆ ಏನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ಏನ್ ಕೊರತೆ ಇದೆ? ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆ, ಅವ್ರು ಕೊಡೋದೇನಿಲ್ಲ. ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ನಮ್ಮ ಲೆಕ್ಕ ಒಳಗೆ ಬಿಜೆಪಿ ಬರಬೇಕು. ಯಾಕಾಗಿ ಬಿಜೆಪಿ? ಬಿಜೆಪಿ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು ನಮ್ಮ ದೇಶವನ್ನು ಚಲೋವಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಸಲುವಾಗಿ ಅವರೇ ಬರಬೇಕಂತ ನಮ್ಮ ಅಭಿಪ್ರಾಯ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ,
ಅವ್ರು ಕೊಟ್ಟಿರ್ತಕ್ಕಂಥ ಇದು ಗ್ಯಾರಂಟಿ ಏನಾದ್ರು ಹೆಣ್ಮಕ್ಳು ಒಟ್ನ ಡಿವೈಡ್ ಮಾಡುತ್ತಾ? ಹೇಳಿ ತಗೋಬಹುದು, ಅದು ಹೇಳಕ್ ಬರುದಿಲ್ಲ. ಗಂಡಸರು ಒಂದು ಓಟ್ ಅಂತೂ ಯಾರಿಗೆ ಹಾಕ್ತಾರೆ ಅಂತ ಹೇಳಕ್ಕಾಗುದಿಲ್ಲ. ಮನೆಯವರು ಸುಧಾ ವಿಶ್ವಾಸ ಕೊಡಕ್ಕಾಗುದಿಲ್ಲ ಓಟ್ ಬಗ್ಗೆ. ಕರೆಕ್ಟ್. ಮತ್ತೆ ನಿಮ್ಮ ಅಭಿವೃದ್ಧಿ ಏನ್ ಬೇಕು ಅಂತೀರಾ? ಈ ಬಾರಿ ಬರ್ತಕ್ಕಂಥ MP ಇಂದ ಏನು ಕೆಲಸ ಆಗ್ಬೇಕು ಅಂತೀರಾ? ಡಿಮ್ಯಾಂಡ್ ಅದು ನಮ್ಮ ಊರು ಒಳಗೆ ಏನಾದ್ರೆ ಬಡವರಿಗೆ ಮನೆ, ನಮ್ಮ ಬಡವರು ಏನಾದ್ರೆ ಸಹಾಯ ಮಾಡಿ